ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹೋಪ್ ಆಲ್ ಗುಡ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನು ಯೋಚನೆ ಮಾಡ್ತಾ ಇದ್ದೀನಪ್ಪ ಅಂತ ಅಂದರೆ ಒಂದು ಫಂಕ್ಷನ್ಗೆ ಹೋಗಬೇಕು. ಬಟ್ ನನಗೆ ಈ ಫಂಕ್ಷನ್ಗೆ ಹೋಗೋದು ಅಂದ್ರೇ ಅಲರ್ಜಿ. ಸೊ ಆದರೂ ಕರೆದಿದ್ದಾರಲ್ಲ ಅಂತ ಹೋಗಬೇಕು. ಈಗ ಗಾಡಿ ಎತ್ಕೊಂಡು ನಾನು ರೆಡಿಯಾಗಿ ಅಮ್ಮನ್ನ ಪಿಕ್ ಮಾಡಬೇಕು. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಂದು ಯಾವುದೇ ಹೊಸ ವೀಡಿಯೋಸ್ ಬಂದರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಹೋಗೋಣ. ಸೊ ನಾನಿವಾಗ ಫಸ್ಟ್ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಯಾವತ್ತೇ ರೆಡಿ ಆಗಬೇಕಿದ್ರೂ ಫೇಸ್ ಏನೇ ವಾಶ್ ಮಾಡಿದ್ರು ಬಟ್ ನಿಮಗೆ ಫೇಸಲ್ಲಿ ಒಂದು ಗ್ಲೋ ಬರಬೇಕು ಅಂತ ಅಂದರೆ ನೀವು ಐಸ್ನ ತೊಗೊಂಡು ಮಸಾಜ್ ಮಾಡಬೇಕಾಗತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಇದು ನಿಮ್ಗೆ ಯಾಕಂದರೆ ಓಪನ್ ಪೋರ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಕ್ಲೋಸ್ ಆಗುತ್ತೆ. ಹಾಗೆ ಪಫಿನೆಸ್ ಇರುತ್ತೆ ಫೇಸಲ್ಲಿ, ಅದು ಕೂಡ ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಎನಿ ಟೈಮ್ ಯಾವಾಗ ಆಚೆ ಹೊರಡ್ರೂ ನಾನು ಐಸಲ್ಲಿ ಸ್ಕ್ರಬ್ ಮಾಡ್ಕೋತೀನಿ. ತುಂಬಾ ಮೇಕಪ್ ಚೆನ್ನಾಗಿ ಕೂರುತ್ತೆ. ಆ ಒಂದು ರೀಸನ್ಗೆ ನಾನು ಐಸ್ನ ಸ್ಕ್ರಬ್ ಮಾಡ್ಕೋತೀನಿ. ಇವಾಗ ಮಾಡ್ಕೊಂಡಾಯಿತು. ಐಸ್ ಸ್ಕ್ರಬ್ ಮಾಡಿದ ಮೇಲೆ ಲಿಪ್ಸ್ ಯಾಕೋ ಫುಲ್ ಡ್ರೈ ಆಗಿತ್ತು. ಅದಕ್ಕೋಸ್ಕರ ನಾನು ನನ್ನ ಲಿಪ್ ಬಾಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ದೆನ್ ನಾನು ಬಂದು ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಕ್ರೀಮ್ ಮಾಯ್ಶ್ಚರೈಸರ್ ಅಲ್ಲ, ಬಟ್ ನನ್ನ ಹತ್ರ ಸೆಟಾಫಿಲ್ ಮಾಯ್ಶ್ಚರೈಸರ್ ಕೂಡ ಇದೆ. ಬಟ್ ಕ್ರೀಮ್ನು ಯೂಸ್ ಮಾಡ್ತೀನಿ. ಇದು ಡೇ ಆ್ಯಂಡ್ ನೈಟ್ ಅಲ್ಲ, ಡೇ ಟೈಮಲ್ಲಿ ಯೂಸ್ ಮಾಡೋವಂಥ ಕ್ರೀಮ್ ಇದು. ನೈಟ್ಗೆ ಬೇರೆ ಇದೆ, ಹಾಗೆ ಮಾಯ್ಶ್ಚರೈಸರ್ ಕೂಡ ಬೇರೆ. ಇದು ನಾನು ನನ್ನ ಸೆರಮ್ ಖಾಲಿ ಆಗಿದ್ದರಿಂದ ನಾನು ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ, ಹೆಲ್ದಿಯಾಗಿ ಗ್ಲೋ ಆಗುತ್ತೆ. ನನಗೆ ಓಪನ್ ಪೋರ್ಸ್ ಹಾಗೆ ಸ್ವಲ್ಪ ಸ್ಕಿನ್ ಬೇರೆ ಥರನೇ ಅನ್ನಿಸ್ತಾಯಿತ್ತು, ರಫ್ ಅನ್ನಿಸ್ತಾಯಿತ್ತು ಮುಂಚೆ ಎಲ್ಲ. ಬಟ್ ಇದನ್ನು ಯೂಸ್ ಮಾಡೋಕ್ಕೆ ಹಿಡಿದ್ಮೇಲೆ ನನಗೆ ತುಂಬಾ ಚೇಂಜಸ್ ಇದೆ. ಓಪನ್ ಪೋರ್ಸ್ ಎಲ್ಲ ಕಮ್ಮಿ ಆಗಿದೆ, ಹಾಗೆ ಡಸ್ಟ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗಿದೆ. ತುಂಬಾ ಚೆನ್ನಾಗಿದೆ. ನಿಮಗಿದ್ರ ಕಾಸ್ಟ್ ಅನ್ನಿಸ್ಬೋದು, ಬಟ್ ಇದ್ರ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ನಿಮಗೆ ಬೇಕು ಅಂದರೆ ನೀವು ಕೂಡ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಸೆಕೆ ಅಂತ ಫ್ಯಾನ್ ಹಾಕುತ್ತಿದ್ದೆ. ಈ ಸಮ್ಮರಲ್ಲಿ ಎಷ್ಟು ಸೆಕೆ ಆದರೂ ಸಾಲೋದೇ ಇಲ್ಲ. ಎಷ್ಟು ನೀರು ಕುಡಿದ್ರೂ ಸೆಕೆನೇ. ಸೊ ಅದಕ್ಕೋಸ್ಕರ ಸ್ಕಿನ್ ಡಿಹೈಡ್ರೇಟ್ ಆಗಬಾರ್ದು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು, ಹಾಗೆ ಲಿಕ್ವಿಡ್ನ ಜಾಸ್ತಿ ತೊಗೊಳ್ಳಿ, ಹೆಲ್ದಿ ಫುಡ್ನ ಜಾಸ್ತಿ ತೊಗೊಂಡು ನೀವು ಸ್ಕಿನ್ ಚೆನ್ನಾಗಿರುತ್ತೆ ನಿಮ್ಮದು ಕೂಡ. ಸೊ ನೆಕ್ಸ್ಟ್ ನಾನಿಲ್ಲಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಮಾಮಾ ಅರ್ತ್ ಅವ್ರದ್ದು ಸನ್ಸ್ಕ್ರೀನ್ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ನನಗನ್ಸೋ ಪ್ರಕಾರ ಮಾಮಾ ಅರ್ತಲ್ಲಿ ನಾನು ಇನ್ನೂ ಯಾವುದೂ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ. ಸೊ ಇದನ್ನು ಫಸ್ಟ್ ಯೂಸ್ ಮಾಡೋಣ ಅಂತ ತೊಗೊಂಡೆ. ನೋಡಬೇಕು, ನಾನ್ ಸ್ಟಿಕ್ಕಿ ಇದೆ, ಏನು ಫ್ರೇಗ್ರೆನ್ಸ್ ಏನೂ ಇಲ್ಲ, ಫ್ರೇಗ್ರೆನ್ಸ್ಲೆಸ್ ಇದೆ. ಸೊ ಅದಕ್ಕೋಸ್ಕರ ತೊಗೊಂಡೆ. ಆಚೆ ಎಲ್ಲಾದರೂ ಹೋದರೆ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ನನಗೆ. ಇಲ್ಲ ಮನೇಲಿದ್ರೂ ಹಚ್ಕೋತೀನಿ ಸಮ್ಟೈಮ್ಸ್, ಅಂದರೆ ವೆದರ್ ನೋಡಿ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಆಚೆ ಹೋದರೆ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ ಹಾಕ್ತೀನಿ. ನೆಕ್ಸ್ಟ್ NYBE ಸ್ಟ್ರಾಕ್ ಕ್ರೀಮ್ನ ಯೂಸ್ ಮಾಡಿದೆ, ಹಾಗೆ ಲ್ಯಾಕ್ಮಿ ಅವರ BB ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿ ನಾನಿಲ್ಲಿ ಅಪ್ಲೈ ಮಾಡ್ತಾ ಇರೋದು. ನಾನು ಒಂದು ಫಂಕ್ಷನ್ ಹೋಗ್ತಿರೋ ಕಾರಣ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ನಾನು ಸಿಂಪಲ್ ಮೇಕಪ್ನ ಮಾಡ್ಕೋತೀನಿ. ಆಲ್ಮೋಸ್ಟ್ ನಾನು ನೋಡಿದಾಗೆ ನನ್ನ ಐಬ್ರೋ ಪೆನ್ಸಿಲ್ ಅಥವಾ ಲಿಪ್ ಲೈನರ್ ಏನೇ ಇರ್ಬೋದು ಎಲ್ಲ ಸೊಟ್ಟಂಪಟ್ಟ ಆಗಿರುತ್ತೆ. ಯಾವುದೂ ಕೂಡ ನಾನು ಶಾರ್ಪ್ ಮಾಡಿರೋದಿಲ್ಲ. ಯಾವಾಗ ಬೇಕೋ ಆವಾಗ ಶಾರ್ಪ್ ಮಾಡಿಕೊಂಡು ನಾನು ಯೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ನಂದು ಐಬ್ರೋ ಫಿಲ್ ಮಾಡಿಕೊಂಡೆ. ಐಬ್ರೋ ಫಿಲ್ಲಿಂಗಿಗೆ ನಾನು ಬ್ಲ್ಯಾಕ್ ಕಲರ್ ತೊಗೊಳ್ಳೋದಿಲ್ಲ, ಲೈಟ್ ಬ್ರೌನ್ ಕಲರ್ನ ನಾನು ಯೂಸ್ ಮಾಡ್ತೀನಿ. ಹಾಗೆ ನಾನಿಲ್ಲಿ ಕನ್ಸಿಲರ್ನ ಬಳಸಿಲ್ಲ, ಬರೀ BB ಕ್ರೀಮ್ ಹಾಗೆ ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡಿ ನೆಕ್ಸ್ಟ್ ವೈಟ್ ಟೋನ್ ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಂಡರ್ ಐ ಕೆಳಗೆ ಪೌಡರ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಒಂಥರ ಏನಂತಾರೆ ಸುಕ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ವೈಟ್ ಟೋನ್ ಪೌಡರ್ನ ಯೂಸ್ ಮಾಡ್ತೀನಿ. ದೆನ್ ಇಲ್ಲಿ ನಾನು ಮಸ್ಕಾರ ಹಾಗೆ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಮೇನ್ ಅಟ್ರ್ಯಾಕ್ಷನ್ ಅಂದರೆ ಫೇಸ್ಗೆ ಮಸ್ಕಾರ ಹಾಗೆ ಕಾಜಲ್. ನಿಮಗೆ ಮಸ್ಕಾರ ಇಲ್ಲ ಅಂದರೂ ಕಾಜಲ್ ಅಪ್ಲೈ ಮಾಡಲೇಬೇಕಾಗತ್ತೆ. ಸೊ ನೆಕ್ಸ್ಟ್ ನಾನು ಲಿಪ್ ಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಅದನ್ನ ಓಪನ್ ಮಾಡೋದಕ್ಕೆ. ಸಮ್ಟೈಮ್ಸ್ ಬರೋದೇ ಇಲ್ಲ, ಹಲ್ಲಲ್ಲಿ ಅಥವಾ ಬಟ್ಟೆಯಲ್ಲೆಲ್ಲ ಹಾಕಿ ತೆಗೆದುಬಿಡ್ತೀನಿ ಕ್ಯಾಪು, ಅಷ್ಟು ಗಟ್ಟಿ ಇರುತ್ತೆ. ಅಂದರೆ ಕ್ಯಾಪು ತುಂಬ ಟೈಟಾಗಿ ಕೂತ್ಕೊಂಡಿರುತ್ತೆ. ಎರಡು ಕಲರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ, ಡಾರ್ಕ್ ರೆಡ್ ಹಾಗೆ ಲೈಟ್ ರೆಡ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಲೈನರ್ ಆಗಿ ನಾನು ಬ್ರೌನ್ ಕಲರ್ನ ಯೂಸ್ ಮಾಡಿದ್ದು, ಹಾಗೆ ಲೈಟ್ ರೆಡ್ ಡಾರ್ಕ್ ರೆಡ್ನ ನಾನು ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡಿದೆ.
ನಾನಿಲ್ಲಿ ನನ್ನ ಲಿಪ್ಸ್ಟಿಕ್ನ ನಾನು ಬೀಳಿಸ್ಕೊಂಡೆ, ಅದು ಹಿಂಗೆ ಅಪ್ಪಚ್ಚಿ ಆಗೋಯ್ತು. ಸೊ ನನಗೆ ನನ್ನ ಬಟ್ಟೆ ಅಥವಾ ಕಾಸ್ಮೆಟಿಕ್ಸ್ ಏನರಲ್ಲಾದ್ರೂ ನನಗೆ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೂ ನಂಗೆ ತುಂಬಾ ಬೇಜಾರಾಗುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಬೇರೆದು ಬೇಕಾದರೆ ಏನಾದರೂ ಬಿಟ್ಕೊಡ್ತೀನಿ. ಸೊ ನಾನು ಇವೆರಡರಲ್ಲಿ ನಾನು ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಆಗ ಅಂದ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನೆಕ್ಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡು ಡ್ರೆಸ್ನ ಹಾಕ್ಕೊಂಡೆ. ಈ ಡ್ರೆಸ್ ಲಿಂಕು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಎಲ್ಲಿಂದ ತೊಗೊಂಡೆ, ಎಷ್ಟಾಯಿತು ರೇಟ್ ಅಂತ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬ್ಯಾಂಗಲ್ನ, ನಂದು ಗೋಲ್ಡ್ ಬ್ಯಾಂಗಲ್ ತೋರಿಸಿದ್ದು, ಅದರಲ್ಲಿ ರೈಟ್ ಸೈಡ್ದು ಏನು ಅಮ್ಮ ಮಾಡಿಸ್ಕೊಟ್ಟಿದ್ರು ಮದುವೆಲಿ ನನಗೆ, ಅದನ್ನು ಹಾಕ್ಕೊಂಡೆ. ಹಾಗೆ ಈ ಕಡೆ ಕೈಗೆ ವಾಚ್ ಹಾಕ್ಕೊಂಡೆ. ಹಾಗೆ 2 ಕರಿಬಳೆ ಏನಕ್ಕೆ ಹಾಕ್ಕೊಂಡೆ ಅಂದರೆ ನನಗೆ ದೃಷ್ಟಿ ಹಾಕ್ಬಾರ್ದು ಅಂತ ಗೈಸ್. ಸೊ ಹಾಗೇನಿಲ್ಲ. ಸೊ ಕೈಗೆ ಬಳೆ ಹಾಕ್ಕೊಂಡ್ರೆ ನನಗಿಷ್ಟ, ಅದಕ್ಕೆ ಹಾಕ್ಕೊಂಡೆ. ಅದು ಕರಿ ಬಳೆ ಹಾಕ್ಕೊಂಡ್ರೆ ನಂಗೆ ತುಂಬಾ ಇಷ್ಟ. ಒಂದು ಒಂಕಿ ಉಂಗುರನ ಹಾಕ್ಕೊಂಡೆ. ಹಾಗೆ ಇನ್ನೊಂದು ನನಗೆ ಸಚಿನ್ಗೆ ಕಪಲ್ ರಿಂಗ್ ಅಂತ ತಕ್ಕೊಟ್ಟಿದ್ದು, ಅದು ರೋಸ್ ಗೋಲ್ಡಲ್ಲಿದೆ, ತುಂಬಾ ಚೆನ್ನಾಗಿದೆ ಡಿಸೈನ್, ರೇರ್ ಡಿಸೈನ್ ಅದು. ಸೊ ನಾವು ಮಾಡಿಸ್ಕೊಂಡು ಹಾಕ್ಕೊಂಡಿದ್ದು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾನು ಕುಂಕುಮ ಇಟ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಪೋನಿ ಹಾಕ್ಬಿಟ್ಟೆ. ತುಂಬ ಸಿಂಪಲ್ಲಾಗಿ ಹೋಗೋಣ ಅಂತ ಒಂದು ಪೋನಿ ಹಾಕ್ಕೊಂಡು ರೆಡಿ ಆಗಿದೆ ಗೈಸ್. ರೆಡಿ ಆಗಿದ್ದೀನಿ. ಈಗ ಅಮ್ಮನ ಪಿಕ್ ಮಾಡಬೇಕು, ಗಾಡಿ ಚಾರ್ಜಲ್ಲಿದೆ. ಬನ್ನಿ ಗೃಹ ಪ್ರವೇಶಕ್ಕೆ ಹೋಗಿ ಬರೋಣ. ನಾವಲ್ಲಿಗೆ ಹೋಗೋಷ್ಟರಲ್ಲಿ ಸುಮಾರು ಅರ್ಧ ಗಂಟೆ ಆಗಿತ್ತು, ಅಂದರೆ 40 ಕಿಲೋಮೀಟರ್ಸ್ ಇದೆ. ಪೂಜೆ ಎಲ್ಲ ಮುಗಿದಿತ್ತು. ತುಂಬ ಚೆನ್ನಾಗಿತ್ತು ಮನೆ, ಅಂದರೆ ಸಿಂಪಲ್ಲಾಗಿ ಅವ್ರಿಗೆ ಬೇಕಾದಂಗೆ ಕಟ್ಕೊಂಡಿದ್ರು. ಊಟ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಫಂಕ್ಷನ್ ಮುಗಿಸ್ಕೊಂಡು ಬಂದಾಯಿತು. ಈ ಬಿಸಿಲಲ್ಲಿ ಫಂಕ್ಷನ್ ಹೋಗೋದು ಅಂದರೆ ಯಪ್ಪ ರಾಮ, ಸೀರಿಯಸ್ ಆಗಿ ಈ ಬಿಸಿಲು ಯಾವ ಫಂಕ್ಷನ್ಗೆ ಹೋಗಬಾರ್ದು ಅನಿಸುತ್ತೆ. ಬಟ್ ಕರೆದಿರ್ತಾರಲ್ಲ ಅಂತ ಹೋಗೋದಷ್ಟೇ. ಗೃಹ ಪ್ರವೇಶ ಮುಗಿಸ್ಕೊಂಡು ಬಂದೆ. ಫುಲ್ ಸುಸ್ತಾಗಿದೆ ನನಗೆ. ಲೆಫ್ಟ್ ಲೆಗ್ ಬೇರೆ ಪೇಯ್ನ್ ಆಗ್ತಿದೆ. ನೋಡ್ಬೇಕು, ಸ್ವಲ್ಪ ರೆಸ್ಟ್ ಮಾಡಬೇಕು. ಅಷ್ಟು ಬಿಸಿಲಿಗೆ ಗಾಡಿ ಓಡಿಸ್ಕೊಂಡು ಹೋಗಿ ಬರೋದು ಅಂದರೆ ಅರೌಂಡ್ ಒಂದು 40 ಕಿಲೋಮೀಟರ್ಸ್ ಹೋಗಿದ್ದೀನಿ. ಗೊತ್ತಿಲ್ಲ, ಫುಲ್ ಸುಸ್ತಾಗ್ತಿದೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಡ್ರೆಸ್ ಎಲ್ಲ ಚೇಂಜ್ ಮಾಡಿ. ನಮ್ಮನೆಗೆ ಹೊಸ್ದಾಗಿ ಹ್ಯಾಡ್ ಆಗಿರುವಂಥ ಈ ಪುಟಾಣಿ ಕ್ಯಾಟ್ ಬಂದು CB. ಯಾಕಂದರೆ ಹಳ್ಳಿ ಕಡೆ ಎಲ್ಲ CB ಅಂತ ಕರೀತಾರಲ್ಲ, ಅದಕ್ಕೋಸ್ಕರ ಅವಳ ಹೆಸರು CB ಅಂತಲೇ ಇಟ್ಟಿದ್ದೀನಿ. ತುಂಬಾ ಕ್ಯೂಟಾಗಿದೆ. ಹಾಯ್ ಮಾಡು, ಹಾಯ್ ಮಾಡಲ್ವಾ ನೀನು? ಹಾಯ್ ಮಾಡು, ಸೇ ಹಾಯ್. ಅಟ್ಲೀಸ್ಟ್ ಏನಾದರೂ ರೆಸ್ಪಾನ್ಸ್ ಮಾಡವಾ? ಮಾಡಿ. ಅಯ್ಯ ಮಾಡು ಅಂತನಾದ್ರೂ ಹೇಳು. ಸೊ ವಯಸ್ಸು ಏನು ಗೊತ್ತಾ, ಇವಳನ್ನು 2 ದಿವಸ ಹಿಂದೆ ತೊಗೊಬಂದ್ವಿ. ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಇವಾಗ. ಫಸ್ಟ್ ಡೇ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ, ಇವಾಗ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಸೊ ಮುಂದೆ ನೋಡಬೇಕು ಹೇಗಿರ್ತಾಳೆ ಏನು ಅಂತ. ಇವಳಿನ್ನೂ ಏನಪ್ಪ ಅಂತ ಅಂದರೆ 25 ಡೇಸ್ ಬೇಬಿ ಅಷ್ಟೇ. 25 ಡೇಸು ಆಗಿಲ್ಲ ಅನಿಸುತ್ತೆ ಬೇಬಿ. ಅವಳು ಸ್ವಲ್ಪ ಅಡ್ಜಸ್ಟ್ ಆಗ್ತಾಳೆ, ನೋಡಬೇಕು. ಸೊ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫಂಕ್ಷನ್ಗೆ ಹೋಗಿದ್ದೆ, ಗೃಹ ಪ್ರವೇಶ ಹೋಗಿದ್ದೆ, ಆಮೇಲೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಠಕ್ಕೆ ಹೋಗಿದ್ದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಠಕ್ಕೆ ಹೋಗಿ ಇವಾಗ ಬಂದಿರೋದು. CB ಬರೀ ನಿದ್ದೆ ನೋಡಿ. ಮಲಗಿಬಿಟ್ರೆ ನಿದ್ದೆ, ಹಾಲು ಕುಡಿಯೋದು, ಮಲಗೋದು ಅಷ್ಟೇ ಗೈಸ್. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಲವ್ ಯು, ಬಾಯ್.